ಅಳಿಯನನ್ನೇ ಕೊಲೆ ಮಾಡಿದ ಘಟನೆ ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ನಡೆದಿದೆ. ರವೀಂದ್ರ ಎಂಬ 26 ವರ್ಷದ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಕಂಠಪೂರ್ತಿ ಎಣ್ಣೆ ಹೊಡೆದು ಊಟ ಮಾಡುವ ವೇಳೆ ಮಾತಿಗೆ ಶುರುವಾಗಿ ಕತ್ರಿಯನ್ನ ತೆಗೆದುಕೊಂಡು ಹಲ್ಲೆ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡ ರವೀಂದ್ರನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಈ ದಿನ ಬೆಳಗ್ಗೆ ಆತ ಮೃತಪಟ್ಟಿದ್ದಾನೆ. ಪ್ರಕರಣದ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಹಿತಿ ನೀಡಿದರು. ಆನವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಉಮೇಶ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 46 ವಯಸ್ಸು, ಈತ ಆರೋಪಿ ಇರ್ತಾನೆ. ಈತನ ಸ್ವಂತ ಅಳಿಯಾನೆ ರವೀಂದ್ರ ಅಂತಂದು, ಸುಮಾರು 26 ವಯಸ್ಸು ಆತನಿಗೆ. ಆತನ ಕೊಲೆ ಮಾಡಿದ್ದಾನೆ. ನಿನ್ನೆ ಸಂಜೆ ಇಬ್ಬರು MSAL ಒಂದು ಮಳಿಗೆಗೆ ಹೋಗಿ ಆನವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇನೆ ಅಲ್ಲಿ ಸ್ವಲ್ಪ ಕುಡಿದಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಆನಂತರ ಊಟಕ್ಕೆ ಹೋದಾಗ ಗಲಾಟೆ ಶುರುವಾಗುತ್ತೆ. ಇಬ್ಬರು ಮಧ್ಯೆನೂ ಮಾತು ಶುರುವಾಗಿ ಅಲ್ಲೇ ಒಂದು ಹೋಟ್ಲಲ್ಲಿರ್ತಕ್ಕಂಥ ಒಂದು ಕತ್ರಿನ ತಗೊಂಡು ಈತನಿಗೆ ಸ್ವಂತ ಅಳಿಯನ ಮೇಲೆ ಹಲ್ಲೆ ಮಾಡ್ತಾನೆ. ಸೊ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರ್ತದೆ ಆತನ್ನು. ಇವತ್ತು ಬೆಳಗ್ಗೆ ವಿಕ್ಟಿಮು ಮೃತಪಟ್ಟಿರ್ತಾನೆ. ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ.